ಏನಿದು ಬೆಡ್ರೂಮ ಇಲ್ಲ ದೇವ್ರ ಮನೆನಾ? ಪುರಾಣದಲ್ಲಿರೋ ಅಷ್ಟು ದೇವರು ನಮ್ಮ ರೂಮಲ್ಲೇ ಇದ್ದಾರೆ, ಇಲ್ಲೇನ್ ಮಾಡ್ತಿದ್ದಾರೆ? ನಿನಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದಾರೆ. ಏನೋ ಮೂಕಣ ಮಿಸ್ಟ್ರಿ, ಇವ್ರ ಲವ್ ಸ್ಟೋರೀಸ್ ಕೇಳಾದ್ರು ನಿನಗೆ ಪ್ರೀತಿ ಅಂದ್ರೆ ಏನು, ಆ ಭಾವನೆ ಹೇಗಿರುತ್ತೋ ಅಂತ ಅರ್ಥ ಆಗುತ್ತೋ ಅಂತ ನೋಡಕ್ ಬಂದಿದ್ದಾರೆ. ನಾನ್ಸೆನ್ಸ್. ಏನೇನೋ ಮಾತಾಡಬೇಡ ನಕ್ಷತ್ರ, ನನಗಿದೆಲ್ಲ ಇಷ್ಟ ಆಗಲ್ಲ. ಮೊದಲು ಇದನ್ನೆಲ್ಲ ತೆಗ್ದಾಕು. ಯಾಕೆ ಭೂಪತಿ? ಅಲ್ಲೋಡು, ಆ ರಾಧಾಕೃಷ್ಣ ಜೋಡಿ ನೋಡು. ರಾಧಾಕೃಷ್ಣ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ರಾಧಾಕೃಷ್ಣ ಅನ್ನೋಷ್ಟು ಫೇಮಸ್ ಅವ್ರ ಲವ್ ಸ್ಟೋರಿ. ಪಾಪ ರಾಧೆಗೆ ಕೃಷ್ಣ ಸಿಗದೆ ಹೋದ್ರು ಇವತ್ತಿಗೂ ಕೃಷ್ಣ ಅಂದ್ರೆ ಮೊದ್ಲಿಗೆ ನೆನಪಾಗೋದೇ ರಾಧೆ ಹೊರತು ರುಕ್ಮಿಣಿ ಸತ್ಯಭಾಮೆ ಅವ್ರ ಆಮೇಲೆ. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಪ್ರೀತಿ ಬಗ್ಗೆ ನಿನಗೂ ಸ್ವಲ್ಪ ಗೊತ್ತಿರ್ಲಿ ಅಂತ ಹೇಳ್ತಿದ್ದೀನಿ. ಅಲ್ಲಿ ನೋಡು, ಶಿವ ಪಾರ್ವತಿ ಅವರಿಬ್ರು ಒಂದಾಗೋದಿಕ್ಕೆ ಸಾವಿರಾರು ವರ್ಷ ಕಾದು ತಪಸ್ ಮಾಡಿ ಒಂದಾಗಿರೋದು. ಆದರ್ಶ ದಾಂಪತ್ಯಕ್ಕೆ ಅವರಿಗಿಂತ ಒಳ್ಳೆ ಉದಾಹರಣೆ ಸಿಗಲ್ಲ ಭೂಪತಿ. ಆಮೇಲೆ ಶ್ರೀರಾಮಚಂದ್ರ ಸೀತಾಮಾತೆ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪ್ರೀತಿಗೆ ಅವರೇ ಸಾಟಿ. ಸೀತೆನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ ಅನ್ನೋ ರಾಮ. ರಾಮನ್ ಪ್ರೀತಿ ಮುಂದೆ ಬೇರೆ ಎಲ್ಲರೂ ಹುಲ್ಲುಕಡ್ಡಿಗೆ ಸಮ ಅನ್ನೋ ಸೀತೆ. ಆಹಾ, ಇವರಿಗಿಂತ ಬೇಕೇನೋ? ಸ್ವಲ್ಪ ನಿಲ್ಲಿಸ್ತೀಯಾ? ಈಗ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಕ್ಷತ್ರ. ಈ ರಾಮ ಸೀತೆ ಕೃಷ್ಣ ರುಕ್ಮಿಣಿ ಈ ಎಲ್ಲ ಕಥೆನೂ ನನಗೆ ಗೊತ್ತು. ಆ ಕಥೆ ಕೇಳಿದ್ರೆ ನಿನ್ಗೇನು ಅನ್ಸುತ್ತೆ ಭೂಪತಿ? ನನಗೇನು ಅನ್ನಿಸ್ಬೇಕು? ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲಿ ಏನು ನಡೀತಿರುತ್ತೋ ಅದು ನಮ್ಗೆ ಗೊತ್ತಿರಲ್ಲ ಭೂಪತಿ. ನಾವೇನು ಅಂದ್ಕೊಂಡಿರ್ತೀವಿ, ಆದರೆ ನಿಜವಾಗ್ಲೂ ಅಲ್ಲಿ ಬೇರೆನೇ ನಡೀತಿರುತ್ತೆ. ನಾನು ಕತೆ ಬರೀತಿದ್ದೀನಲ್ಲ, ಎಲ್ಲ ಪ್ರೇಮಿಗಳಿಗೂ ಇದೇ ಸಮಸ್ಯೆ ಆಗ್ತಿರೋದು. ಅವ್ರ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಒತ್ತಾಟ ಆಗ್ತಿದೆ. ಅದಕ್ಕೆ ನಾನೇನು ಮಾಡಲಿ? ನಾನು ಕತೆ ಮುಂದುವರ್ಸೋದಕ್ಕೂ ಮೊದಲು ನಿನ್ನ ಮೇಲೆ ಒಂದ್ಸಲ ಪ್ರಯೋಗ ಮಾಡೋಣ ಅನಿಸ್ತು. ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಕಣೋ, ಹೀರೋಯಿನ್ಗೆ ಹೀರೋನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ, ಯಾವಾಗಲೂ ದ್ವೇಷಿಸ್ತಿರ್ತಾಳೆ. ಆದರೆ ಅವಳೊಂದ್ಸಲ ಕಣ್ಮುಚ್ಕೊಂಡು ತನ್ನ ಲವರ್ನ ನೆನೆಸ್ಕೊಂಡಾಗ ಅವಳಿಗೆ ಹೀರೋನೇ ಕಣ್ಮುಂದೆ ಬರ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ ತಾನು ನಿಜವಾಗ್ಲೂ ಯಾರನ್ನ ಪ್ರೀತಿಸಿದ್ದೀನಿ ಅಂತ. ಭೂಪತಿ, ನೀನೊಂದ್ಸಲ ಹೀಗೆ ಯಾಕೆ ಮಾಡಬಾರ್ದು? ನನಗೇನು ಬೇರೆ ಕೆಲಸ ಇಲ್ವಾ ನಕ್ಷತ್ರ? ಇದನ್ನೆಲ್ಲ ನಾನು ಯಾಕೆ ಮಾಡಬೇಕು ಅಂದೆ? ಆಗಲ್ವೋ ಭೂಪತಿ, ನೀನು ನನ್ನ ಕತೆಗೆ ಹೆಲ್ಪ್ ಮಾಡ್ತೀನಿ ಅಂದಲ್ವಾ, ಅದಕ್ಕೆ ಕಣ್ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ಳೋದೆಲ್ಲ ನಿಜ ಜೀವನದಲ್ಲೂ ನಡೆಯುತ್ತಾ ಅಂತ ನಾನು ನೋಡಬೇಕು. ಪ್ಲೀಸ್ ಕಣೋ ಮಿಸ್ಟ್ರಿ, ನನ್ನ ಕತೆಗೋಸ್ಕರ ಕಣೋ.
ನಾವು ಅವ್ರಿಗೆ ವೈಟ್ ಮನಿ ಕೊಟ್ರೆ ಅವ್ರು ಅದಕ್ಕೆ 3% ಬ್ಲ್ಯಾಕ್ ಮನಿ ನಮಗೆ ಕೊಡ್ತಾರೆ. ಇದೊಂದು ಹೈ ಲೆವೆಲ್ ಬಿಸ್ನೆಸ್. ಮಿನಿಮಮ್ ಅಂದ್ರೆ 50 ಲಕ್ಷ ಬೇಕು. ಮಿನಿಮಮ್ 50 ಲಕ್ಷ ಅಂದ್ಲು. ಮೊದಲಾಗಿದ್ರೆ ಅದನ್ನು ನಾನು ಎಡ್ಗೈಯಲ್ಲಿ ಎಸಿತಿದ್ದೆ. ಆದರೆ ಈಗ 50 ರೂಪಾಯಿಗೂ ಈ ದರಿದ್ರ ಮನೆಯಲ್ಲಿ ಬೇಡ್ ತಗೋಬೇಕು. ಮೈ ಫೇತ್ ಅಂದಮೇಲೆ 50 ಲಕ್ಷ ಎಲ್ಲಿಂದ ತರಲಿ? ಹಲೋ ನಳಿನಿ. ಹಾ ಶ್ವೇತಾ, ಏನಾಯ್ತು? ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳು? ನೀನು ಆಗಲೇ ಹೇಳಿದೆಲ್ಲ ವಿಷಯ, ಅದನ್ನು ಎಷ್ಟು ನಂಬೋದು? ಅದರಲ್ಲಿ ಎಷ್ಟು ನಿಜ? ಎಷ್ಟು ನಿಜ ಅಂತ ಕೇಳಿದ್ರೆ ಏನು ಹೇಳಿ? ನಾನು ಮೊದಲು ಹೇಗಿದ್ದೆ, ಈಗ ಹೇಗಾಗಿದ್ರಿ ಅಂತ ನೋಡಿದ್ರೆ ನಿನಗೆ ಗೊತ್ತಾಗಲ್ವಾ? 25 ಲಕ್ಷದ ಕಾರ್ ತೊಗೊಂಡಿದ್ದೀನಿ, ಮನೆ ತೊಗೊಂಡಿದ್ದೀನಿ, ಮೈಸೂರು ಕಡೆ ಒಂದು ಸೈಟ್ ಕೂಡ ರಿಜಿಸ್ಟರ್ ಆಗ್ತದೆ. ಸೀರಿಯಸ್ಲಿ? ಹೂ ಕಣೆ, ಎಲ್ಲ ಈ ದುಡ್ಡಿಂದಾನೆ. ಬಟ್ ನೀನು 50 ಲಕ್ಷನ ಹೇಗೆ ಹೊಂದಿಸಿದ್ದು? ಅದು ಪರವಾಗಿಲ್ಲ ಹೇಳು. ನನ್ನ ತಾತ ನನ್ನ ಹೆಸರಲ್ಲಿ ಒಂದು ಜಮೀನು ಮಾಡಿದ್ರು, ಅದನ್ನು ಮಾರಿದೆ. ಮತ್ತು ಸ್ವಲ್ಪ ಜುವೆಲ್ಸ್ ಕೂಡ ಇತ್ತು. ನಾನು ದುಡ್ಡು ಅರೇಂಜ್ ಮಾಡ್ಕೊಬಂದ್ರೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಇಲ್ಲಪ್ಪ, ಅದೆಲ್ಲ ಆಗಲ್ಲ. ಸುಮ್ಮನೆ ರಿಸ್ಕು. ವಿಷಯ ಹೊರಗಡೆ ಸ್ಪ್ರೆಡ್ ಆದರೆ ಅಷ್ಟೇ ಕತೆ. ಪ್ಲೀಸ್ ಕಾಣೆ, ನೀನೇ ನನ್ನ ಸಿಚುಯೇಷನ್ ನೋಡ್ದಲ್ಲ, ಹೇಗಾಗಿದ್ದೀನಿ ಹೇಗಿದ್ದೀನಿ ಅಂತ. ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಪ್ಲೀಸ್ ಹೆಲ್ಪ್ ಮೀ ಇನ್ ದಿಸ್. ಓಕೆ, ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ವಿಷಯನ ಸೀಕ್ರೆಟ್ ಆಗಿಡು, ಹಾಗೆ ತುಂಬ ಡಿಲೇ ಮಾಡಬೇಡ. ಹಾಂ, ಎಲ್ಲ ಅರೇಂಜ್ ಮಾಡ್ತೀನಿ. ಬಟ್ ಹೇಗೆ ಶ್ವೇತಾ? 50 ಲಕ್ಷನ ಎಲ್ಲಿಂದ ಅರೇಂಜ್ ಮಾಡ್ತೀಯಾ? ಹೇಗೋ ಮಾಡ್ತೀನಿ. ಈ ಮನೆ ಮಾರಿದ್ರೆ ಏನೆಲ್ಲ ಅಂದ್ರೂ 50 ಲಕ್ಷ ಬರಲ್ವಾ? ಏನ್ ಹೇಳ್ತಿದ್ದೀರಾ? ಈ ಮನೆ ಮಾಡ್ತಿದ್ದೀರಾ? ಮ್ಯಾಮ್, ಆ ನಳಿನಿ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀರಾ ಹೇಗೆ? ಅದಕ್ಕೋಸ್ಕರ ಈ ಮನೆ ಮಾಡ್ತಿದ್ದೀರಾ? ತಲೆ ಕೆಟ್ಟಿದ್ಯಾ ನಿಂಗೆ? ನನ್ನ ಕೈಯಲ್ಲಿ ಏನೇನೋ ಮಾಡಿಸ್ತಿದ್ಯಲ್ಲ, ಯಾಕೆ ಏನೇನೋ ಹೇಳ್ಕೊಡ್ತಾ ಇದ್ಯಾ? ನನಗೇನು ಬೇರೆ ಕೆಲಸ ಇಲ್ವಾ? ನಕ್ಷತ್ರ, ಪ್ರೀತಿ ತಾನಾಗೆ ಹುಟ್ಟಬೇಕು. ನನ್ನ ಮನಸ್ಸಿಂದ ಅನ್ನಿಸ್ಬೇಕು ನಿನ್ನನ್ನು ಪ್ರೀತಿಸ್ಬೇಕು ಅಂತ. ಅದನ್ನ ಬಿಟ್ಟು ಸುಮ್ಮನೆ ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಬಲವಂತವಾಗಿ ಕೇಳಿದ್ರೆ ಏನಂತ ಹೇಳಿ? ನೋಡು, ನಿನ್ನನ್ನು ನಾನು ನೋಡ್ಕೋತಿರೋದು ಪ್ರೀತಿಯಿಂದ ಅಲ್ಲ, ಅದು ನನ್ನ ಜವಾಬ್ದಾರಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಭೂಪತಿ. ಆದರೆ ನೀನು ಅದನ್ನು ಮುಚ್ಚಿಡ್ತಿದ್ಯಾ. ಮುಚ್ಚಿಡೋದಕ್ಕೆ ನಿನ್ನ ಮೇಲೆ ಪ್ರೀತಿ ಇದ್ರೆ ತಾನೆ. ನೋಡು, ಇಲ್ಲದೆ ಇರೋ ಭಾವನೆಗಳು ಹುಡುಕಾಟದಲ್ಲಿ ನಿನ್ನ ಮೇಲಿರೋ ಚೂರು ಪಾರು ಕನಸನ್ನ ಕಳ್ಕೋಬೇಡ ಪ್ಲೀಸ್. ನೀನು ಏನೇ ಹೇಳು ಭೂಪತಿ, ನಿನ್ನ ಮಾತು, ನಿನ್ನ ನೋಟ, ನೀನು ನಡ್ಕೊಳ್ಳೋ ರೀತಿ ಎಲ್ಲದರಲ್ಲೂ ನನಗೆ ಪ್ರೀತಿ ಕಾಣಿಸ್ತಿದೆ. ಅದು ನಿನಗೂ ಕಾಣಿಸೋ ಥರ ನಾನು ಮಾಡ್ತೀನಿ. ಇಲ್ಲದೆ ಇರೋ ಪ್ರೀತಿನ ಅದು ಹೇಗೆ ಪ್ರೂವ್ ಮಾಡ್ತೀಯೋ ನಾನು ನೋಡ್ತೀನಿ. ಬಾಯಿ ಮುಚ್ಕೊಂಡಿರೋ ಮೇಲೆ ನಾನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾನು ಕೇಳಿಸ್ಕೊಂಡೆ, ನೀವು ಮನೆ ಮಾರೋ ಪ್ಲಾನಲ್ಲಿ ಇದ್ದೀರಾ, ನಂಗೆ ಗೊತ್ತಾಯ್ತು. ಫಾರ್ ಗಾಡ್ ಸೇಕ್ ಬಾಯಿ ಮುಚ್ಕೊಂಡಿರೋ. ನಿಜ ತಾನೆ? ನಳಿನಿ ಜೊತೆ ಸೇರ್ಕೊಂಡು ದುಡ್ಡು ಮಾಡೋ ಪ್ಲಾನಲ್ಲಿ ಇದ್ದೀರಾ ತಾನೆ? ಹೌದು ಹೌದು, ನಾನು ಆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗಿರೋದಿದ್ದು ಒಂದೇ ದಾರಿ, ನಾನು ಈ ಮನೆ ಮಾರಬೇಕು. ಅಯ್ಯೋ ದೇವ್ರೆ, ಮನೆಯವ್ರು ಇದು ಗೊತ್ತಾರೆ ಅಂತ ಅನ್ಸುತ್ತೆ. ಬಾಯ್ ಮುಚ್ಚು. ಅವ್ರು ಒಪ್ಪೋದು ಬಿಡೋದು ಯಾರಿಗೆ ಬೇಕು? ನನಗೇನು ಬೇಕೋ ನಾನು ಅದನ್ನೇ ಮಾಡೋದು. ನೀನು ಬಾಯ್ಗೆ ಬೀಗ ಹಾಕೊಂಡಿರು. ನಾನು ಯಾಕೆ ಸುಮ್ಮಿರ್ಲಿ? ನನಗೇನು ಲಾಭ? ನಾನು ಹೋಗಿ ತುಕಾರಾಮ್ ಅಂಕಲಿಗೆ ಹೇಳ್ತೀನಿ. ತುಕಾರಾಮ್ ಬಾಯ್ ಮುಚ್ಕೊಂಡು ಬಾಯ್ಲಿ. ಸುಮ್ಮನೆ ಇದ್ರೆ ಸರಿ ಇಲ್ಲ, ಸಾಯಿಸ್ಬಿಡ್ತೀನಿ. ನೀನೇನಾದರೂ ನನಗೆ ನನ್ನ ಜೊತೆ ಸೇರ್ಕೊಂಡಿದ್ರೆ ಹೆಲ್ಪ್ ಮಾಡಿದ್ರೆ ಬರೋ ದುಡ್ಡಲ್ಲಿ ನಿನಗೂ ಸ್ವಲ್ಪ ದುಡ್ಡು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? ಎಷ್ಟೋ ಒಂದು. ನನಗೆ
20% ಬೇಕು. ವಾಟ್? ತಲೆ ಕೆಟ್ಟಿದ್ಯಾ ನಿನಗೆ? ಕಷ್ಟಪಡೋದು ನಾನು, ಇವಳಿಗೆ 20% ಕೊಡ್ಬೇಕಂತೆ. ಸರಿ ಬಿಡು, ನಾನು ಹೋಗಿ ತುಕಾರಾಮ್ ಅಂಕಲ್ಗೆ ಹಾಕ್ಕೊಡ್ತೀನಿ. ಆಮೇಲೆ ನೀನು ಅದು ಹೇಗೆ ಮನೆ ಮಾಡ್ತೀಯ ಅಂತ ನೋಡ್ತೀನಿ. ಮುಚ್ಕೊಂಡು ಬಾ, ನಿಲ್ಸ್ಕೊಳೆ. ಫೈನ್, 20% ಕೊಡ್ತೀನಿ. ಆದರೆ ಒಂದು, ನೀನೇನಾದರೂ ಉಲ್ಟಾ ಹೊಡೆದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಸೇಮ್ ಟು ಸೇಮ್, ನೀನು ಉಲ್ಟಾ ಹೊಡೆದ್ರೆ ನಾನು ಬಿಡಲ್ಲ. ಫೈನ್, ಡೀಲ್ ಡೀಲ್. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ, ಎನಿ ಟೈಮ್ ಎನಿವೇರ್. ಆದರೆ ನಿಮ್ಮಪ್ಪನ ಹೆಸರಲ್ಲಿರೋ ಈ ಮನೇನ ನಿಮ್ಮ ಹೆಸರಲ್ಲಿ ಹೇಗೆ ಮಾಡ್ಕೊತೀರಾ? ನೋಡೋಣ, ಯೋಚನೆ ಮಾಡ್ತೀನಿ. ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ರೆಡಿ ಇರು. ಶ್ಯೂರ್ ಮ್ಯಾಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಒಟ್ಟಿನಲ್ಲಿ ನನ್ನ ಶೇರ್ನ ಮರಿಬಾರ್ದು, ಓಕೆನಾ? ಹಲೋ ಅಮ್ಮ, ಪ್ಲ್ಯಾನ್ ವರ್ಕ್ ಆಗ್ತಿದೆ. ಕುರಿ ಹಳ್ಳಕ್ಕೆ ಬಿತ್ತು. ಅವಳು ಇಷ್ಟು ಈಸಿಯಾಗಿ ನಿನ್ನ ಬಲೆಗೆ ಬಿದ್ದಿದ್ದು ನನಗೆ ಆಶ್ಚರ್ಯ ಆಗ್ತಿದೆ. ನಿಜವಾಗ್ಲೂ ಮನೆ ಮಾರಕ್ಕೆ ಹೊರಟಿದ್ದಾಳಮ್ಮ. ದುರಾಸೆ ಇರೋರ್ನ ಗುಂಡಿಗೆ ದೂಡೋದು ಸುಲಭ ಮಗಳೇ. ಶ್ವೇತಾಗಿರೋ ಅತಿಯಾದ ಆಸೆನೆ ಅವಳಿಗೆ ಯಾವ ಗತಿ ತರತ್ತೆ ನೋಡ್ತಿರು. ಮಾ, ವಾಟ್ ನೆಕ್ಸ್ಟ್? ನಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗ್ತಿದೆ. ಮುಂದೇನು ಮಾಡ್ತೀಯಾ? ನಿನ್ನಮ್ಮ ಪ್ಲಾನ್ ಮಾಡ್ತಿದ್ದಾಳೆ ಅಂದ್ರೆ ಏನೋ ದೊಡ್ಡದಾಗೆ ಮಾಡ್ತಿರ್ತಾಳೆ. ಹೇಳಿದ್ನಲ್ಲ, ಆಟ ಶುರು ಆಗೋದಕ್ಕೂ ಮೊದ್ಲೇ ಯಾವ್ಯಾವ ದಾಳ ಎಲ್ಲೆಲ್ಲಿರ್ಬೇಕೋ ಅಲ್ಲಿಗೆ ತಂದು ನಿಲ್ಸಿದ್ದೀನಿ.